ಗ್ಯಾಜೆಟ್ಗಳ ಕಾರಣ ನಾನಿವತ್ತು ನಿಮಗೆ AK7 Pro Max ಅಂದ್ರೆ ಹೈ ಬ್ರೈಟ್ನೆಸ್ ಲೂಮಿನೆನ್ಸ್ ಹೊಂದಿರುವಂತಹ ಒಂದು 3D ಪ್ರಾಜೆಕ್ಟರ್ ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಥಿಯೇಟರ್ ರೀತಿ ಒಂದು ಸೆಟಪ್ ಮಾಡ್ಕೊಳ್ಬೇಕು ಅಂತಂದ್ರೆ ಅಥವಾ ನಿಮ್ಮ ಬರ್ತ್ಡೇ ಪ್ರೋಗ್ರಾಮ್ಸ್ ಗಳಿಗೆ ಏನಾದರೂ ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಾಂದ್ರೆ ಕ್ಲಾಸ್ ರೂಮ್ ಆಗಿರಲಿ ಸೊ ನಿಮ್ಮ ಪ್ರೊಜೆಕ್ಟರ್ಸ್ ಆಗಿರಲಿ ಸೊ ಈ ತರ ಎಲ್ಲ ಒಂದು ಯೂಸ್ ಆಗುವಂತ ಪ್ರಾಡಕ್ಟ್ ಬಂದ್ಬಿಟ್ಟು ನನ್ನ ಹತ್ರ AK7 Pro Max ಅನ್ನೋ ಒಂದು ಪ್ರೊಜೆಕ್ಟರ್ ಇರುವಂತದ್ದು. ಮನೆಯಿಂದ ಕಂಪ್ಲೀಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಈ ಪ್ರೊಜೆಕ್ಟರ್ ಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ನೀವು ಆರ್ಡರ್ ಕೂಡ ಮಾಡ್ಕೋಬಹುದು. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದೇ ತರದ ವಿಡಿಯೋಗಳು ನಿಮಗೆ ಮಾಡಿದಾಗ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು. ಸೊ ಬೇರೆ ಪ್ರೊಜೆಕ್ಟರ್ಗೆ ಹೋಲಿಸ್ಕೊಂಡ್ರೆ ಈ ಒಂದು ಪ್ರೊಜೆಕ್ಟರ್ ನಿಮಗೆ ಸ್ವಲ್ಪ ವೇಟ್ ಇದೆ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಬೇರೆ ಪ್ರೊಜೆಕ್ಟರ್ 2.5 kg ಅಷ್ಟು ಬಂದ್ರೆ ಇದು ನಿಮಗೆ 4 kg ಅಷ್ಟು ತೂಕ ಬರುತ್ತೆ. ಅಷ್ಟೊಂದು ಬಿಲ್ಡ್ ಕ್ವಾಲಿಟಿ ನಿಮಗೆ ಸಖತ್ತಾಗಿರುವಂತಹ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಈ ರೀತಿ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಆನ್ಯುವಲ್ ಕಾರ್ಡ್ ಇರುವಂತದ್ದು. ಸೊ ಅದು ಬಿಟ್ರೆ ನಿಮಗೆ ಎಕ್ಸ್ಟ್ರಾ ಒಂದು ವೈಟ್ ಕಲರ್ ಇನ್ನೊಂದು ಬಾಕ್ಸ್ ಕೂಡ ಇರುವಂತದ್ದು. ಇದರಲ್ಲಿ ನಿಮಗೆ ಕೆಲವೊಂದು ಆಕ್ಸೆಸರೀಸ್ ಕೂಡ ಇರುವಂತದ್ದು. ಆಕ್ಸೆಸರೀಸ್ ಬಾಕ್ಸ್ ನ ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಂದು VGA ಕೇಬಲ್ಸ್ ಕೂಡ ಇರುವಂತದ್ದು. ಸೊ ಅದು ಬಿಟ್ರೆ ನಿಮಗೆ ಒಂದು HDMI ಕೇಬಲ್ಸ್ ಕೂಡ ಇರುವಂತದ್ದು. ಅಂದ್ರೆ ಈ ಕೇಬಲ್ ಸಹಾಯದಿಂದ ನೀವು ನಿಮ್ಮ DTH ಕನೆಕ್ಷನ್ಸ್ ಗೆ ನೀವು ಇದನ್ನ ಅಳವಡಿಸಿದ್ರೆ ನಿಮ್ಮ DTH ಕನೆಕ್ಷನ್ ಅಲ್ಲಿ ಏನ್ ಬರುತ್ತಲ್ಲ ಸೊ ಅದೆಲ್ಲ ನೀವು ಪ್ರೊಜೆಕ್ಟರ್ ಅಲ್ಲೂ ಕೂಡ ದೊಡ್ಡದಾಗಿ ಒಂದು ಸ್ಕ್ರೀನ್ ಅಲ್ಲಿ ನೋಡಬಹುದು. ಅದು ಬಿಟ್ರೆ ನಿಮಗೆ ಒಂದು ರಿಮೋಟ್ ಕೂಡ ಇರುವಂತದ್ದು. ಸೊ ಅದು ಬಿಟ್ರೆ ನಿಮಗೆ ಒಂದು ಪವರ್ ಕನೆಕ್ಷನ್ಸ್ಗೋಸ್ಕರ ನಿಮಗೆ ಹೆವಿ ಒಂದು ಕ್ವಾಲಿಟಿಯ ಒಂದು ಕೇಬಲ್ಸ್ ಕೂಡ ಇದರಲ್ಲಿ ಇರುವಂತದ್ದು. ಅದು ಬಿಟ್ರೆ ನಿಮಗೆ ನೋಡಬಹುದು ನೀವು 3D ಎಫೆಕ್ಟ್ಸ್ಗೋಸ್ಕರ ನಿಮಗೆ 3D ಗ್ಲಾಸ್ ಕೂಡ ಇದರಲ್ಲೇ ಇರುವಂತದ್ದು. ಡೈರೆಕ್ಟ್ ಆಗಿ ಇನ್ನು ಪ್ರೊಜೆಕ್ಟರ್ನ ವಿಷಯಕ್ಕೆ ಬಂದ್ಬಿಡೋಣ. ನೀವು ಪ್ರೊಜೆಕ್ಟರ್ನ ಗಮನಿಸಬಹುದು, ಇದೊಂದು ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಮತ್ತೆ ಹಾಟ್‌ಸ್ಟಾರ್ ಕೆಲವೊಂದಷ್ಟು OTT ಆಪ್ಗಳನ್ನು ಕೂಡ ನಿಮ್ಮ ಹಾಟ್ಸ್ಪಾಟ್ ಇಂದನೂ ಕೂಡ ಇದನ್ನ ಕನೆಕ್ಟ್ ಮಾಡ್ಬಿಟ್ಟು ಕೂಡ ನೀವು ಇದನ್ನ ಕನೆಕ್ಟ್ ಮಾಡಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಷನ್ ಮಾಡಬಹುದು, ಹಾಗೆ ವೈಫೈ ಕೂಡ ಕನೆಕ್ಷನ್ ಮಾಡಬಹುದು. ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ಸ್ ಕೂಡ ಇರುವಂತದ್ದು. ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೊದಲಿಗೆ ನಿಮಗೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ಅಪ್ರಾಕ್ಸಿಮೇಟ್ಲಿ ಇದೊಂದು 3.5 ರಿಂದ 4 kg ಅಷ್ಟು ತೂಕನ ಹೊಂದುವಂತ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿಯಲ್ಲಿ ನಿಜವಾಗ್ಲೂ ಒಂಥರ ಪ್ರೀಮಿಯಂ ಅಂತ ಹೇಳ್ಬೋದು. ಅಷ್ಟೊಂದು ಕ್ವಾಲಿಟಿ ಆಗಿರುವಂತಹ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಹಾಗೆ ನೀವು ಗಮನಿಸಬಹುದು ಇಲ್ಲಿ ನಿಮಗೆ ಲೆನ್ಸ್ ಕೂಡ ಈ ತರ ಕಾಣಿಸುವಂತದ್ದು. ಹಾಗೆ ನಿಮಗೆ ಡಿಸೈನ್ ನ ವಿಚಾರಕ್ಕೆ ಬಂದ್ರೆ ಒಂದು ಸಿಲ್ವರ್ ಮತ್ತೆ ನಿಮಗೆ ಹುಡ್ ಒಂದು ಇದರಿಂದ ನಿಮಗೆ ರೆಡಿ ಆಗಿರುವಂತದ್ದು. ಸೊ ಅದಂತೂ ನಿಜವಾಗ್ಲೂ ಒಂಥರ ಸಖತ್ತಾಗಿ ಕಾಣಿಸುವಂತದ್ದು. ಅದು ಬಿಟ್ರೆ ನಿಮಗೆ 5 ವ್ಯಾಟ್ ನ 2 ಸ್ಪೀಕರ್ಸ್ ಕೂಡ ಇದರಲ್ಲೇ ಇರುವಂತದ್ದು. ಲೆವೆಲ್ಗೆ ಒಂಥರ ಸೂಪರ್ ಆಗಿರುವಂತಹ ಒಂದು ಸೌಂಡ್ ಅಂತ ಹೇಳ್ಬೋದು. ಅದು ಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ಫೋರ್ಸ್ ಗಳ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಕೆಲವೊಂದಷ್ಟು ಬೇರೆ ಪ್ರೊಜೆಕ್ಟರ್ ಗಿಂತ ಜಾಸ್ತಿನೇ ಇದರಲ್ಲಿ ನಿಮಗೆ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ಲ್ಯಾಂಡ್ ಕೇಬಲ್ ಕೂಡ ನೀವು ಡೈರೆಕ್ಟ್ ಆಗಿ ಇದರಲ್ಲಿ ಅಂದ್ರೆ ಇಂಟರ್ನೆಟ್ ಕೇಬಲ್ ನ ಡೈರೆಕ್ಟ್ ಆಗಿ ಕೂಡ ಹಾಕೋಬಹುದು. ಹಾಗೆ ನಿಮಗೆ AV ಫುಟ್ ಆಗಿರಲಿ, ಹೆಡ್ಫೋನ್ ಜಾಕ್ ಕೂಡ ಆಗಿರಲಿ, ಆಮೇಲೆ ನಿಮಗೆ HDMI ಪೋರ್ಟ್ಸ್ ಕೂಡ ಇರುವಂತದ್ದು. ಹಾಗೆ ನಿಮಗೆ ಡಬಲ್ USB ಪೋರ್ಟ್ಸ್ ಕೂಡ ಇರುವಂತದ್ದು. ಹಾಗೆ ನಿಮಗೆ VGA ಪೋರ್ಟ್ ಕೂಡ ಇರುವಂತದ್ದು. ಸೊ ಇಷ್ಟೊಂದು ನಿಮಗೆ ಪೋರ್ಟ್ಸ್ ನ ಒಳಗೊಂಡಿರುವಂತಹ ಈ ಒಂದು ಪ್ರೊಜೆಕ್ಟರ್ ತುಂಬಾನೇ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಹೊಂದಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ ಕೆಳಗಡೆ ಒಂದು ನಿಮಗೆ ಪವರ್ ಕನೆಕ್ಷನ್ಸ್ ಕೊಡೋಕೆ ನಿಮಗೆ ಒಂದು ಫೋರ್ಸ್ ಕೂಡ ಇರುವಂತದ್ದು. ಅದು ಬಿಟ್ರೆ ನಿಮಗೆ ಇದರಲ್ಲಿ ಮ್ಯಾನ್ಯುವಲ್ಲಿ ನಿಮಗೆ ಬಟನ್ಸ್ ಕೂಡ ಇರುವಂತದ್ದು. ಅಂದ್ರೆ ನಿಮ್ಮ ರಿಮೋಟ್ ಏನಾದರೂ ಮಿಸ್ ಆದಾಗ ನೀವು ಈ ಬಟನ್ ಸಹಾಯದಿಂದನೂ ಕೂಡ ನೀವು ಕಂಟ್ರೋಲ್ ಮಾಡೋಕೆ ನಿಮಗೆ ಮ್ಯಾನ್ಯುವಲ್ ಆಗಿ ಕೂಡ ಕೆಲವೊಂದಷ್ಟು ಬಟನ್ಸ್ ಇರುವಂತದ್ದು. ಅಂದ್ರೆ ಆಫ್ ಆನ್ ಮಾಡಬಹುದು, ಹಾಗೆ ಲೆಫ್ಟ್ ರೈಟ್ ಆಗಿರಲಿ ಪ್ರತಿಯೊಂದು ಒಂದು ಫಂಕ್ಷನ್ ಸಿಟಿ ಇಲ್ಲಿ ಕೊಟ್ಟಿರುವಂತದ್ದು. ಅದು ಬಿಟ್ರೆ ನಿಮಗೆ ಇಲ್ಲಿ ಗಮನಿಸಬಹುದು ನೀವು ಇದನ್ನ ನೀವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡೋಕೆ ಅಂದ್ರೆ ನಿಮ್ಮ ಕ್ಲಾರಿಟಿನ ಅಡ್ಜಸ್ಟ್ಮೆಂಟ್ ಮಾಡೋಕೆ ನಿಮಗೆ ಇಲ್ಲಿ ಒಂದು ಸ್ಕ್ರೋಲಿಂಗ್ ಬಟನ್ಸ್ ಕೂಡ ಇರುವಂತದ್ದು. ಅಂದ್ರೆ ಡಸ್ಟ್ ನ ಒಂದು ಕ್ಲೀನ್ ಮಾಡೋಕೆ ನಿಮಗೆ ಒಂದು ಏರ್ ಫಿಲ್ಟರ್ ಕೂಡ ಇರುವಂತದ್ದು. ಸೊ ನೀವು ಇದನ್ನ ವೀಕ್ಲಿ ಒಂದ್ಸಲ ನೀವು ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ನಿಮಗೆ ತುಂಬಾನೇ ಕ್ಲಾರಿಟಿ ಇರುವಂತದ್ದು. ಈ ಒಂದು ಪ್ರೊಜೆಕ್ಟರ್ ನಿಮಗೆ ಮ್ಯಾಕ್ಸಿಮಮ್ 50 ಇಂಚಸ್ ಇಂದ ನೀವು 300 ಇಂಚಸ್ ಗಳಷ್ಟು ದೊಡ್ಡದಾಗಿ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಮನೆಯಲ್ಲೇ ನೀವು ಒಂದರ ಥಿಯೇಟರ್ ತರ ನಿಮಗೆ ಕ್ರಿಯೇಟ್ ಕೂಡ ಮಾಡ್ಕೊಳ್ಬಹುದು. ಸೊ ಆ ತರ ಒಂದು ಫೆಸಿಲಿಟಿ ಕೂಡ ಇದರಲ್ಲಿ ಇರುವಂತದ್ದು. ಅಷ್ಟೇ ನಿಮಗೆ 30,000 ಅವರ್ಸ್ ನಿಮಗೆ ಲ್ಯಾಂಪ್ ಅವರ್ಸ್ ಕೂಡ ಇರುವಂತದ್ದು. ಸೊ 30,000 ಅವರ್ಸ್ ಅಂದ್ರೆ ಏನು ಕಡಿಮೆ ಅಲ್ಲ. ಅಂತಂದ್ರೆ ಡೈಲಿ ಒಂದೊಂದು ಫಿಲ್ಮ್ ಮಾಡ್ತೀವಿ, 4 ರಿಂದ 5 ವರ್ಷಗಳ ಕಾಲಷ್ಟು ನೀವು ಇದನ್ನ ಯೂಸ್ ಮಾಡಬಹುದು. ನಂತರ ನೀವು ಲ್ಯಾಂಪ್ ಕೂಡ ನಮ್ಮ ಹತ್ರನೇ ಕೂಡ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ಒಂದು ಪ್ರೊಜೆಕ್ಟರ್ ನ ನಿಮಗೆ ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಇದೊಂದು 8500 ಒಂದು ಲೂಮಿನೆನ್ಸ್ ಹೊಂದಿರುವಂತಹ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಅಂದ್ರೆ 8500 ಲೂಮಿನೆನ್ಸ್ ಅಂದ್ರೆ ಒಂದು ಹೆವಿ ಒಂದು ಬ್ರೈಟ್ನೆಸ್ ಹೊಂದಿರುವಂತಹ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇದು 5000 ನಿಮಗೆ ಕಾಂಟ್ರಾಸ್ಟ್ ರೇಟ್ ಕೂಡ ಇರುವಂತದ್ದು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಈ ಒಂದು ಕ್ವಾಲಿಟಿ ಕೂಡ ನಿಮಗೆ ಇನ್ನು ಇದು ನಿಮಗೆ 3D ಕೂಡ ಸಪೋರ್ಟ್ ಮಾಡುತ್ತೆ. ಅಂದ್ರೆ ನೀವು ನಿಮ್ಮ ಮನೆಯಲ್ಲೇ ನೀವು 3D ಫಿಲ್ಮ್ ಹಾಕೊಂಡು ನೀವು ಗ್ಲಾಸ್ ಹಾಕೊಂಡು ನೋಡಿದ್ರೆ ನಿಮಗೆ ಎಕ್ಸಾಕ್ಟ್ ನಿಮಗೆ 4K ಒಂದು ಕ್ವಾಲಿಟಿಯ ಒಂದು ಫೀಚರ್ ನಿಮಗೆ ಇದರಲ್ಲಿ ತೋರಿಸಬಹುದು.
ಇನ್ನು ಇದರ ವಾರಂಟಿ ಬಗ್ಗೆ ಮಾತಾಡೋದಾದ್ರೆ ವಾರಂಟಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ನಮ್ಮ ಕಡೆಯಿಂದ 1 ವರ್ಷಗಳ ಕಾಲ ವಾರಂಟಿ ಕೂಡ ಇರುತ್ತೆ. 1 ವರ್ಷ ಆಫ್ಟರ್ ನಿಮಗೆ ಸರ್ವಿಸ್ ಕೂಡ ನಮ್ಮ ಹತ್ರನೇ ಇರುತ್ತೆ. ಹಾಗೆ ಇದರ ಕೊನೆಯದಾಗಿ ಇವಾಗ ಅಂದ್ರೆ ಇದರ ಪ್ರೈಸ್ ನ ಹೇಳೋದಾದ್ರೆ ನಿಮಗೆ ಸೊ ಇದರ ಹೊರಗಡೆ ನೀವು ಏನಾದರೂ ತಗೊಳಕ್ ಹೋದ್ರೆ ನಿಮಗೆ 22,000 ರೂಪೀಸ್ ಇರುವಂತ ಅಂದ್ರೆ 22,000 ರೂಪಾಯಿ ಇರುವಂತದ್ದು. ಅದೇ ನಮ್ಮ ಗ್ಯಾಜೆಟ್ ಹಬ್ಗಳಲ್ಲಿ ನೀವು ಪರ್ಚೇಸ್ ಇದ್ರೆ ಕೇವಲ ನಿಮಗೆ 17,000 ರೂಪಾಯಿಗೆ ಒಂದು 3D ಪ್ರೊಜೆಕ್ಟರ್ ನಿಮ್ದಾಗಿಸಿಕೊಳ್ಳಬಹುದು. ಕೆಳಗಡೆ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಬನ್ನಿ ಇದು ಕಂಪ್ಲೀಟ್ ಆಗಿ ಇವಾಗ ಇದು ಯಾವ ತರ ಒಂದು ಕ್ವಾಲಿಟಿ ಪಿಕ್ಚರ್ ಕ್ವಾಲಿಟಿ ಯಾವ ತರ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಬರೋಣ. ಇದರ ಪಿಕ್ಚರ್ ಕ್ವಾಲಿಟಿನ ತಿಳ್ಕೊಳ್ಳೋಕೋಸ್ಕರ ನಾನು ಈ ರೀತಿಯಾಗಿ ಸೆಟ್ ಮಾಡಿರುವಂತದ್ದು. ಮೇಲ್ಗಡೆ ನೋಡಬಹುದು ನೀವು HDMI ಕೇಬಲ್ ಮೂಲಕ ನಿಮ್ಮ ಸೆಟಪ್ ಬಾಕ್ಸ್ ಕೂಡ ಇದಕ್ಕೆ ಕನೆಕ್ಟ್ ಮಾಡಬಹುದು. ಸೊ ನಿಮ್ಮ ಹತ್ರ ಸೆಟಪ್ ಬಾಕ್ಸ್ ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಹಾಟ್ಸ್ಪಾಟ್ ಕೂಡ ಆನ್ ಮಾಡಿಕೊಂಡು ಇದರಲ್ಲಿ ವೈಫೈ ಆಪ್ಷನ್ಸ್ ಕೂಡ ಇರುತ್ತೆ. ಡೈರೆಕ್ಟ್ ಆಗಿ ಕನೆಕ್ಷನ್ ಮಾಡಿಕೊಂಡು ಕೂಡ ನೀವು ನೋಡ್ಕೋಬಹುದು. ಗಮನಿಸಬಹುದು ಇವಾಗ ನಾನು ಒಂದು 5 ವ್ಯಾಟ್ ನ ಲೈಟ್ ಆನ್ ಮಾಡಿಕೊಂಡು ನಿಮಗೆ ಪ್ರೊಜೆಕ್ಟರ್ ನಿಮಗೆ ತೋರಿಸ್ತಾ ಇರುವಂತದ್ದು. ಗಮನಿಸಬಹುದು ನೀವು ನನ್ನ ಹತ್ರ ಇವಾಗ ನಾನು ತೋರಿಸುವಂತ ನಿಮಗೆ ಸ್ಕ್ರೀನ್ ಬಂದ್ಬಿಟ್ಟು 120 ಇಂಚಸ್ ಸ್ಕ್ರೀನ್ ಅಲ್ಲಿ ನಿಮಗೆ ತೋರಿಸ್ತಾ ಇರುವಂತದ್ದು. ಸೊ ಸ್ಕ್ರೀನ್ ಅಂದ್ರೆ ನಿಮಗೆ ಯಾವುದೇ ತರ ನಾನು ಸ್ಕ್ರೀನ್ ಹಾಕಿಲ್ಲ, ನಾರ್ಮಲ್ ನಿಮಗೆ ಗೋಡೆ ಮೇಲೆ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಪ್ರೊಜೆಕ್ಟರ್ ನೋಡಬಹುದು ನೀವು ಒಂದು 5 ವ್ಯಾಟ್ ನ ಬಲ್ಬ್ ಆನ್ ಮಾಡಿಕೊಂಡು ನಿಮಗೆ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇರೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ಎಷ್ಟೊಂದು ಶಾರ್ಪ್ ಮತ್ತೆ ಬ್ರೈಟ್ ಆಗಿರುವಂತಹ ಒಂದು ಪ್ರೊಜೆಕ್ಟರ್ ಒಂದು ಸ್ಕ್ರೀನ್ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು. ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಿಂತ ಈ ಒಂದು ಪ್ರೊಜೆಕ್ಟರ್ ನಿಮಗೆ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಕೇವಲ 17,000 ರೂಪಾಯಿ ಪ್ರೈಸ್ಗೆ ನಿಮಗೆ ಒಂದು 3D ಕ್ವಾಲಿಟಿಯ ಒಂದು ಪ್ರೊಜೆಕ್ಟರ್ ಸಿಗ್ತಾ ಇರುವಂತದ್ದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರಬಹುದು ಎಷ್ಟೊಂದು ಶಾರ್ಪ್ ಮತ್ತೆ ಬ್ರೈಟ್ನೆಸ್ ಹೊಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು 8,500 ಒಂದು ಹೆವಿ ಕ್ವಾಲಿಟಿಯ ಒಂದು ಬ್ರೈಟ್ನೆಸ್ ನ ಈ ಒಂದು ಪ್ರೊಜೆಕ್ಟರ್ ಹೊಂದಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ಎಷ್ಟೊಂದು ಕ್ವಾಲಿಟಿ ಆಗಿರುವಂತದ್ದು. ಪ್ರೊಜೆಕ್ಟರ್ ನ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ಇದು ನಿಮಗೆ 1080 ಪಿಕ್ಸೆಲ್ ನೇಟಿವ್ ರೆಸಲ್ಯೂಷನ್ ಹೊಂದಿದೆ. ಸೊ 4K ಕೂಡ ಸಪೋರ್ಟ್ ಮಾಡುತ್ತೆ. ಸೊ ತಾವು ಗಮನಿಸಬಹುದು ನಿಮಗೆ ಇದರಲ್ಲಿ ಕೆಲವೊಂದಷ್ಟು ನಿಮಗೆ ಒಂದು ಅಪ್ಲಿಕೇಶನ್ಸ್ ಕೂಡ ಇರುವಂತದ್ದು. ಏನಪ್ಪಾ ಅಂದ್ರೆ ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಪ್ರೈಮ್ ವಿಡಿಯೋ ಆಗಿರಲಿ, ಈ ತರ ಕೆಲವೊಂದಷ್ಟು OTT ಆಪ್ ಗಳನ್ನು ಕೂಡ ಇದರಲ್ಲಿ ನೀವು ಯೂಸ್ ಮಾಡಬಹುದು. ಅಷ್ಟೇ ಅಲ್ಲ ಇದರಲ್ಲಿ ನಿಮಗೆ ಬ್ಲೂಟೂತ್ ಬಂದ್ಬಿಟ್ಟು ನಿಮಗೆ 4.1 ಬ್ಲೂಟೂತ್ ಸಹ ಇರುವಂತದ್ದು. ಅಂದ್ರೆ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಅಂದ್ರೆ ಫಾಸ್ಟ್ ಆಗಿ ಫೇರಿಂಗ್ ಆಗುವ ಒಂದು ಕೆಪಾಸಿಟಿನ ಹೊಂದಿರುವಂತದ್ದು. ಸೊ ಹಾಗೆ ನಿಮಗೆ ವೈಫೈ ಕನೆಕ್ಷನ್ಸ್ ಕೂಡ ಇರುವಂತದ್ದು. ಅಂದ್ರೆ ನಿಮ್ಗೆ ಏನಾದ್ರು ಫೈಬರ್ ಆಗಿರಲಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರು ರೋಟರ್ ಆಗಿರಲಿ ಡೈರೆಕ್ಟ್ ಆಗಿ ಇದಕ್ಕೆ ನೀವು ಕನೆಕ್ಟ್ ಮಾಡ್ಕೊಂಡು ಕೂಡ ಒಂದಷ್ಟು OTT ಆಪ್ ಗಳನ್ನು ಕೂಡ ನೋಡ್ಕೋಬಹುದು. ಅಷ್ಟೆಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರು ರಿಸೀವರ್ ಸರ್ ನಮ್ಮ ಹತ್ರ ಸನ್ ಡೈರೆಕ್ಟ್ ಆಗಿದೆ ಅಥವಾ ಟಾಟಾ ಸ್ಕೈ ಇದೆ, ಈ ತರ ಒಂದು ರಿಸೀವರ್ ಇದ್ರೆ ಡೈರೆಕ್ಟ್ ಆಗಿ ಕೂಡ ಕನೆಕ್ಟ್ ಮಾಡ್ಕೊಂಡು ನೀವು ಒಂದು ಬಿಗ್ ಸೈಜ್ ಅಲ್ಲಿ ನಿಮ್ಮ ಒಂದು ಧಾರಾವಾಹಿಗಳಾಗಿರ್ಲಿ ಅಥವಾ ಕ್ರಿಕೆಟ್ ಆಗಿರ್ಲಿ ಅಥವಾ ಮೂವಿಗಳಾಗಿರ್ಲಿ ಸೊ ನೋಡ್ಕೋಬಹುದು. ಸೊ ಥಿಯೇಟರ್ ತರ ಫೀಲ್ ನ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಮನೆಯಲ್ಲೂ ಕೂಡ ನೀವು ಇದನ್ನ ಸೆಟ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಇದರಲ್ಲಿ ಕೆಲವೊಂದಷ್ಟು ಯೂನಿಕ್ ಆದ ಸೆಟ್ಟಿಂಗ್ಸ್ ಗಳು ಕೂಡ ಇರುವಂತದ್ದು. ಅಂದ್ರೆ ಸೆಟ್ಟಿಂಗ್ ನ ವಿಚಾರಕ್ಕೆ ಬರೋದಾದ್ರೆ ಸೆಟ್ಟಿಂಗ್ ಅಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇರುವಂತದ್ದು. ಅಂದ್ರೆ ನೀವೇನಾದ್ರೂ ವೈಫೈ ಮೂಲಕ ನಿಮ್ಮ ಹಾಟ್ಸ್ಪಾಟ್ ಇಂದ ಕನೆಕ್ಟ್ ಮಾಡ್ತೀನಿ ಅಂತಂದ್ರೆ ನೀವು ನೆಟ್ವರ್ಕ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ವೈಫೈ ಇಂದ ಕನೆಕ್ಟ್ ಮಾಡ್ಕೋಬಹುದು, ಆಪ್ ಸ್ಟೋರ್ ಇದಕ್ಕೆ ಹೋಗಬಹುದು. ಹಾಗೆ ನೀವು ರಿಮೋಟ್ ಇಂದ ನೀವು ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೊಂಡು ನೀವು ಇದನ್ನ ಮಾಡಬಹುದು. ಅಷ್ಟೇ ಅಲ್ಲ ಇದ್ರ ಲಾಂಗ್ ವೇಸ್ ಸೆಟ್ಟಿಂಗ್ಸ್ ಕೂಡ ಇದೆ. ಆಮೇಲೆ ಡೇ ಟೈಮಿಂಗ್ಸ್ ಕೂಡ ನೀವು ಇದನ್ನ ಮಾಡ್ಕೋಬಹುದು. ಅಷ್ಟೇ ಅಲ್ಲ ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ನಿಮಗೆ ನಿಮ್ಮ ಸೈಜ್ಗೆ ತಕ್ಕಂತೆ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ಈ ಒಂದು ಪ್ರೊಜೆಕ್ಟರ್ ನಿಮಗೆ ಮಿನಿಮಮ್ ಏನಪ್ಪಾ ಅಂದ್ರೆ 50 ಇಂಚಸ್ ಇಂದ ಅಂದ್ರೆ ಮ್ಯಾಕ್ಸಿಮಮ್ ನಿಮಗೆ 50 ಇಂಚಸ್ ಇಂದ ನೀವು ಇದನ್ನ ನೋಡ್ಕೋಬಹುದು. ನೀವೊಂದು 300 ಇಂಚಸ್ ವರೆಗೂ ನೀವು ಇದನ್ನ ದೊಡ್ಡದಾಗಿ ಮಾಡ್ಕೋಬಹುದು. ಅಷ್ಟೇ ಅಲ್ಲ ಇದಕ್ಕೆ ನಿಮ್ಮ ಗೋಡೆಗೆ ತಕ್ಕಂತೆ ನೀವು ಕೀ ಸ್ಟೋನ್ ಅಲ್ಲೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಿಮ್ಮ ಗೋಡೆ ಏನಾದರೂ ನಿಮಗೆ ಸರಿಯಾದ ರೀತಿಯಲ್ಲಿ ಇರಲಿಲ್ಲ ಅಂತಂದ್ರೆ ನೀವು ಅದಕ್ಕೆ ತಕ್ಕಂತೆ ನೀವು ಇದನ್ನ ಅಡ್ಜಸ್ಟ್ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು. ಪ್ರೊಜೆಕ್ಟರ್ ನಿಮಗೆ ಆಂಡ್ರಾಯ್ಡ್ 9.0 ಇರುವಂತದ್ದು. ಹಾಗೆ ನಿಮಗೆ 16GB ಮೆಮರಿ ಮತ್ತೆ 1GB RAM ಕೂಡ ಇದರಲ್ಲೇ ಇರುವಂತದ್ದು. ಅಂದ್ರೆ 16GB ಒಂದು ಮೆಮರಿ ಇರೋದ್ರಿಂದ ನೀವು ಕೆಲವೊಂದಷ್ಟು OTT ಆಪ್ ಗಳನ್ನು ಕೂಡ ಆರಾಮಾಗಿ ಇದರಲ್ಲಿ ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಸೊ ಇನ್ನು ಇದ್ರ ಕ್ವಾಲಿಟಿ ವಿಚಾರಕ್ಕೆ ಬರೋದು ಅಂದ್ರೆ ಫೀಚರ್ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ಪ್ರೊಜೆಕ್ಟರ್ ನಿಮಗೆ USB ಆಪ್ಷನ್ಸ್ ಇರೋದ್ರಿಂದ ನೀವು ಪೆನ್ ಡ್ರೈವ್ ಆಗಿರಲಿ ನಿಮ್ಮ ಮೆಮರಿ ಕಾರ್ಡ್ ಹಾಕೊಂಡು ಕೂಡ ನೀವು ಇದರಲ್ಲಿ ನಿಮ್ಮ ಗ್ಯಾಲರಿಯಲ್ಲಿ ಇರುವಂತ ಅಂದ್ರೆ ನಿಮ್ಮ ಪೆನ್ ಡ್ರೈವ್ ಇರುವಂತ ಆ ಫೋಟೋಸ್ ಆಗಲಿ ವಿಡಿಯೋ ಕೂಡ ಆಗಿರಲಿ ದೊಡ್ಡದಾಗಿ ಕೂಡ ನೋಡ್ಕೊಳ್ಬಹುದು. ಸೊ ಅಷ್ಟೇ ಅಲ್ಲ ನಿಮಗೆ ಆಪ್ ಸ್ಟೋರ್ ಕೂಡ ಇರುವಂತದ್ದು. ಅಷ್ಟೇ ಅಲ್ಲ ನಿಮಗೆ ಮಿರಾಕಾಸ್ಟ್ ಕೂಡ ಇರುವಂತದ್ದು. ಮಿರಾಕಾಸ್ಟ್ ನಿಮಗೆ ಒಂದು ಟ್ಯೂಷನ್ಗೆ ಅಂದ್ರೆ ಮಕ್ಕಳಿಗೆ ಟ್ಯೂಷನ್ ಹೇಳೋಕೆ ತುಂಬಾನೇ ಸುಲಭ ಅಂತ ಹೇಳ್ಬೋದು. ಈ ಒಂದು ಆಪ್ಷನ್ಸ್ ಇದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ವೈರ್ ಕನೆಕ್ಷನ್ ಇಲ್ಲ, ನೀವು ಮೊಬೈಲ್ ಅಲ್ಲಿ ಏನು ಯೂಸ್ ಮಾಡ್ತೀರಾ ಸೊ ನೀವು ಇದು ದೊಡ್ಡ ಒಂದು ಸ್ಕ್ರೀನ್ ಅಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಈ ತರ ಟ್ಯೂಷನ್ಸ್ ಕೂಡ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ಯಾವುದೇ ಒಂದು ವೈರಿಂಗ್ ಸಹಾಯ ಇಲ್ಲದೆ ಇದರಲ್ಲಿ ಮಿರಾಕಾಸ್ಟ್ ಆಪ್ಷನ್ ನ ಬಳಸಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ನೀವೇನು ಯೂಸ್ ಮಾಡ್ತಿರಲ್ಲ ಮೊಬೈಲ್ ಅಲ್ಲಿ ಯಾವ ತರ ಯೂಸ್ ಮಾಡ್ತೀರಾ ಅದು ನಿಮಗೆ ದೊಡ್ಡದಾಗಿ ಒಂದು ಗೋಡೆ ಮೇಲೂ ಕೂಡ ನಿಮಗೆ ಕಾಣಿಸ್ತಿರುವಂತ ದೃಶ್ಯನೂ ಕೂಡ ಇಲ್ಲಿ ಗಮನಿಸಬಹುದು. ಇದು ಪ್ರೊಜೆಕ್ಟರ್ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ವಿಡಿಯೋ ಕ್ವಾಲಿಟಿ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಯೂಟ್ಯೂಬ್ ಹೋಗ್ಬಿಟ್ಟು ನಿಮಗೆ ವಿಡಿಯೋ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು. ಸೊ ಈಗ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನಾನು ಇವಾಗ ಒಂದು 5 ವ್ಯಾಟ್ ನ ಒಂದು ಬಲ್ಬ್ ನ ಆನ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರುವಂತ
ಕ್ಲಾರಿಟಿನೇ ನೀವು ಗಮನಿಸಬಹುದು, ಎಷ್ಟೊಂದು ಕ್ವಾಲಿಟಿ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ 8500 ಲೂಮಿನೆನ್ಸ್ ಹೊಂದಿರುವಂತದ್ದು. ಸೊ ಹಾಗೆ ನಿಮಗೆ 5000 ನಿಮಗೆ ಕಾಂಟ್ರಾಸ್ಟ್ ರೇಟ್ ಕೂಡ ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ನಿಮಗೆ ಎಡ್ಜ್ ಅಲ್ಲಿ ನಿಮಗೆ ಯಾವುದೇ ರೀತಿ ನಿಮಗೆ ಒಂದು ಬ್ಲರ್ ಅನ್ನೋದು ಕಾಣಿಸಲ್ಲ ಈ ಒಂದು ಪ್ರಾಜೆಕ್ಟ್ ಅಲ್ಲಿ. ಹಾಗೆ ನೀವು ಇದರಲ್ಲಿ 3D ಒಂದು ಗ್ಲಾಸ್ ಹಾಕೊಂಡು ಕೂಡ ನೀವು ಇದರಲ್ಲಿ ಫೀಚರ್ ನೋಡಬಹುದು. ನಿಮಗೆ ಆ ನೇಟಿವ್ ರೆಸಲ್ಯೂಷನ್ ಬಂದ್ಬಿಟ್ಟು ನಿಮಗೆ 1080 ಪಿಕ್ಸೆಲ್ಸ್ ಅಲ್ಲಿ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ನೀವು ಇದನ್ನ 4K ಕೂಡ ನೀವು ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸಬಹುದು, 2160 ಪಿಕ್ಸೆಲ್ಸ್ ರೆಸಲ್ಯೂಷನ್ ಅಲ್ಲಿ ನಿಮಗೆ ಇದು ವಿಡಿಯೋ ಕ್ಲಾರಿಟಿನ ಇವಾಗ ಯಾವ ತರ ಒಂದು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ನೀವು ಎಕ್ಸಾಕ್ಟ್ ನಿಮಗೆ 4K ಒಂದು ಕ್ವಾಲಿಟಿಯ ಒಂದು ಪ್ರೊಜೆಕ್ಟರ್ ನಿಮಗೆ ಯಾವ ರೀತಿಯಾಗಿ ಕಾಣಿಸ್ತಿರುವಂತದ್ದು ಅಂತ ನೀವು ಇಲ್ಲಿ ಗಮನಿಸಬಹುದು. ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಿಂತ ಈ ಒಂದು ಪ್ರೊಜೆಕ್ಟರ್ ನಿಮಗೆ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ಹೊರಗಡೆ ಇಷ್ಟು ದೊಡ್ಡ ಒಂದು ಟಿವಿ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಇಷ್ಟು ದೊಡ್ಡ ಟಿವಿ ನಿಮಗೆ ಸಿಗಲ್ಲ ಅಂತ ಹೇಳ್ಬೋದು. ಆದ್ರೂ ಕೂಡ ನೀವು ಒಂದು 100 ಇಂಚಸ್ ಅಷ್ಟು ಟಿವಿಯನ್ನು ತಗೊಳ್ತೀನಿ ಅಂತಂದ್ರೆ ನಿಮಗೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ರೂಪಾಯಿ ಇರುವಂತದ್ದು. ಬಟ್ ಈ ಒಂದು ಪ್ರಾಜೆಕ್ಟ್ ನಿಮಗೆ ಕೇವಲ 17,000 ರೂಪಾಯಲ್ಲಿ ನಿಮ್ಮ ಮನೆಯಲ್ಲಿ ನೀವು ಮ್ಯಾಕ್ಸಿಮಮ್ 50 ಇಂಚಸ್ ಇಂದ ನೀವು 300 ಇಂಚಸ್ ಗಳಷ್ಟು ದೊಡ್ಡದಾಗಿ ಕೂಡ ಮಾಡ್ಕೊಂಡು ನೋಡ್ಕೋಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ಕೆಲವೊಂದಷ್ಟು OTT ಆಪ್ಗಳನ್ನು ಕೂಡ ಇರುವಂತದ್ದು. ಹಾಗೆ ನಿಮಗೆ ಬ್ಲೂಟೂತ್ ಆಪ್ಷನ್ಸ್ ಆಗಿರಲಿ, ವೈಫೈ ಆಪ್ಷನ್ಸ್ ಆಗಿರಲಿ, ಕೆಲವೊಂದಷ್ಟು ಯೂನಿಕ್ ಆದ ಆಪ್ಷನ್ಸ್ ಕೂಡ ಇದರಲ್ಲಿ ಇರುವಂತದ್ದು. ಸ್ನೇಹಿತರೆ, ಈ ಒಂದು ಪ್ರಾಡಕ್ಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು. ಮೈಸೂರಲ್ಲಿ ಎಲ್ಲಪ್ಪ ಅಂದ್ರೆ KR ಹಾಸ್ಪಿಟಲ್ ಸರ್ಕಲ್ ನಿಯರ್ ನಿಮಗೆ ಕನ್ನಡ ಲ್ಯಾಬ್ ಅಂತ ಬರುತ್ತೆ. ಕನ್ನಡ ಲ್ಯಾಬ್ ಹತ್ರ ನಿಮಗೆ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ ಕೂಡ ಇರುವಂತದ್ದು. ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಶಾಪ್ ಒಂದು ಲೊಕೇಶನ್ ಕೂಡ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಬಂದು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನಮ್ಮ ಹತ್ರ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇರುವಂತದ್ದು. ಅಂದ್ರೆ ಈ ಪ್ರಾಡಕ್ಟ್ ನಿಮ್ಮ ಬಳಿ ಬಂದಾದ್ಮೇಲೂ ಕೂಡ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನಮ್ಮ ಹತ್ರ ಬಜಾಜ್ ಕಾರ್ಡ್ ಹೋಲ್ಡರ್ಗೆ ನಿಮಗೆ EMI ಫೆಸಿಲಿಟಿ ಕೂಡ ಈ ಒಂದು ವಿಡಿಯೋದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ನಿಮ್ಮ ಹತ್ರ EMI ಆಪ್ಷನ್ಸ್ ಬೇಕಿದ್ರು ಕೂಡ ನಮ್ಮ ಹತ್ರ ಇರುತ್ತೆ. ಬಟ್ ನಿಮಗೆ ಬಜಾಜ್ ಕಾರ್ಡ್ ನಿಮಗೆ ಆಪ್ಷನ್ಸ್ ಇರುವಂತ ಮೆಂಬರ್ಶಿಪ್ ಗಳಿಗೆ ಮಾತ್ರ ಇದೊಂದು ಅನ್ವಯಿಸುತ್ತೆ. ಇಲ್ಲ ಅಂತಂದ್ರೆ ನೀವು ಇದನ್ನ ಕ್ಯಾಶ್ ರೂಪದಲ್ಲೂ ಕೂಡ ಪಡ್ಕೋಬಹುದು. ಅಂದ್ರೆ ಈ ಒಂದು ಪ್ರಾಡಕ್ಟ್ ನಿಮ್ಮ ಬಳಿ ಬಂದಾದ್ಮೇಲೂ ಕೂಡ ನೀವು ದುಡ್ಡು ಕೊಟ್ಟು ಅಲ್ಲಿಂದ ತಗೊಳ್ಬಹುದು. ಸೊ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.